Flashback. ಸೊ ಗುಡ್ ಮಾರ್ನಿಂಗ್ ಫ್ಯಾಮ್, ಗುಡ್ ಮಾರ್ನಿಂಗ್. ಸೊ ನಾವು ಇವಾಗ ಚೆಕ್ಔಟ್ ಆಗಬೇಕು ಇಲ್ಲಿಂದ. ಆ್ಯಕ್ಚುಲಿ ಇಲ್ಲಿಂದ ಚೆಕ್ಔಟ್ ಆಗಿ ಬೇರೆ ಸ್ಟೇ ನೋಡಿದ್ದೀವಿ. ಆ್ಯಕ್ಚುಲಿ ಇಲ್ಲೇ ಕಂಟಿನ್ಯೂ ಮಾಡ್ಬೋದಿತ್ತು, ಬಟ್ ಐ ಆಮ್ ಅ ಸಾರ್ಟ್ ಆಫ್ ಪರ್ಸನ್, ಎಲ್ಲೇ ಹೋದ್ರೂ ಟ್ರಾವೆಲಿಂಗ್ಗೆ ಬೇರೆ 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 ಕೈಂಡ್ಸ್ ಆಫ್ ರೂಮ್ಸ್, ಬೇರೆ ಬೇರೆ ಯುನೋ ಲೋಕಲ್ ಪ್ಲೇಸಸಲ್ಲಿ ರೂಮ್ಸ್ ಮಾಡಿ ಸ್ಟೇ ಆಗೋದ್ರಿಂದ ನಮಗೆ ಆ ಲೋಕಲ್ ಸೈಟ್ಸನ್ನು ನಾವು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಐ ಕನ್ವಿನ್ಸ್ಡ್ ಮೈ ಪೀಪಲ್ ಟು ಚೇಂಜ್ ದ ರೂಮ್. ಸೊ ಇವಾಗ ಇಲ್ಲಿಂದ ರೂಮ್ ಶಿಫ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ 18 ಮಿನಿಟ್ಸ್ ಏನೋ ಇದೆ ಬೇರೆ ರೂಮು. ಇಟ್ ಈಸ್ ನಿಯರ್ ಶ್ರೀ ಕಾಶಿ ವಿಶ್ವನಾಥ್ ಟೆಂಪಲ್ ಹತ್ರ. ಸೊ ಅಲ್ಲಿಗೆ ಕೂಡ ಹೋಗೋಣ. ಸೊ ವೆಲ್ಕಮ್ ಬ್ಯಾಕ್. ಸೊ ಮಾರ್ನಿಂಗ್ ಫೇಸ್ ಒಂಥರ ಈ ಥರ ಇದೆ. ಇವಾಗ ಚೆಕ್ಔಟ್ ಆಗಬೇಕು ಒಂದು ಸ್ವಲ್ಪದಲ್ಲಿ, ಬೇಗ ಚೆಕ್ಔಟ್ ಆಗೋಣ ಬನ್ನಿ. ಸೊ ಗೈಸ್, ನಾವಿವಾಗ ಹೋಗ್ತಿರೋದು ಚಂದ್ರ ಕೂಪ್ಗೆ. ಅಲ್ಲಿ ನಮ್ಮ ಡೆತ್ ಪ್ರಿಡಿಕ್ಟ್ ಮಾಡುತ್ತೆ ಒಂದು ವೆಲ್ಲು. ಯಾವ ಥರ ಅಂತ ಅಂದರೆ, ಅಲ್ಲಿ ಕಾಣಿಸಿದ್ರೆ ಮತ್ತು ಶಾಡೋ ಕಾಣಿಸಿಲ್ಲ ಅಂದರೆ ಅದ್ರೇನು ಇದಿದೆ, ಅಲ್ಲಿ ಹೋಗಿ ನೋಡಬೇಕು ಯಾವ ಥರ ಏನು ಹಿಂಗೆ ಅಂತ. ಸೊ 6 ತಿಂಗಳಲ್ಲೇ ಸಾಯ್ತೀವಿ ಅಕಸ್ಮಾತ್ ಕಾಣಿಸಿಲ್ಲ ಅಂದರೆ. ಕಾಣಿಸಿದ್ರೆ ಪೂರ್ತಿ ಬರ್ತಿರ್ತೀವಿ ಅಂತ ಏನೋ. 6 ತಿಂಗಳಲ್ಲಂತೂ ಸದ್ಯಕ್ಕೆ ಇಲ್ಲ ಅನ್ನೋದು ಒಂದು ಕಾಶಿ. ಸೊ ಇದೇ ಗೈಸ್ ಆ ಜಾಗ. ಸೊ ಈ ಜಾಗದಲ್ಲಿ ನಾವು ನಮ್ಮ ಬಿಂಬ ಕಾಣಿಸಿದ್ರೆ ನಮಗೆ ಸದ್ಯದಲ್ಲಿ 6 ತಿಂಗಳಲ್ಲಂತೂ ಏನು ಪ್ರಾಬ್ಲಮ್ ಇರೋಲ್ಲ. ಬಟ್ ಕಾಣಿಸಿಲ್ಲ ಅಂದರೆ 6 ತಿಂಗಳು ಒಳಗಡೆ ಏನೋ ಡೆತ್ ಆಗೋ ಚಾನ್ಸ್ ಇರುತ್ತೆ ಅನ್ನೋದು ಇಲ್ಲಿ ಮೈಥಾಲಜಿ ಎಲ್ಲ ಪ್ರಕಾರ ಇಲ್ಲಿ ಅದನ್ನು ನಂಬ್ತಾರೆ. ಸೊ ನೀವು ಏನಾದರೂ ಇಲ್ಲಿ ಬಂದರೆ ಚಂದ್ರಕೂಪ್ ಅಂತ ಈ ಜಾಗದ ಹೆಸರು. ಬಂದು ನೀವು ಈ ಜಾಗನ ನೋಡಿಕೊಂಡು ಹೋಗ್ಬೋದು. ಸೊ ಬಿಂಬ ಎಲ್ಲ ಕಾಣಿಸ್ತಿದೆ, ನಮ್ಮ ಗ್ರೂಪ್ ಎಲ್ಲರೂ ಬಿಂಬ ಕಾಣಿಸ್ತಿದೆ. ಸೊ ದೇವರ ಪ್ರಕಾರ ವಿ ಆರ್ ಆಲ್ ಸೇಫ್. ಓಕೆ, ಇವಾಗ ಅಲ್ಲಿ ಇದು ನೀರು ಕುಡಿಬೇಕು. ಸೊ ಇಲ್ಲಿಂದ ನೀರು ಬಂದು ಕಂಪ್ಲೀಟ್ ದೇವರಿಗೆ ಏನೋ ಇದೆ, ಇದು ದೇವರಿಂದ ಒಳ್ಳೆ ಬುದ್ಧಿ ಸಿಗುತ್ತೆ ನನಗೆ. ಓಕೆ, ಇಲ್ಲಿ ಯಾರು ಬಂದು ನೀರು ಕುಡಿತಾರೋ ಒಳ್ಳೆ ಬುದ್ಧಿ ಬರುತ್ತೆ. ನಂತರ ನಂಗೆ ಒಳ್ಳೆ ಬುದ್ಧಿ ಇದೆ, ಇನ್ನೂ ಒಳ್ಳೆ ಬುದ್ಧಿ ಬರಲಿ ಅಂತ ನೀರು ಕುಡಿದಿದ್ದೀನಿ. ಯಾರಿಗಾದರೂ ನಂತರ ಒಳ್ಳೆ ಬುದ್ಧಿ ಬೇಕು ಅಂತ ಇಲ್ಲಿ ಬಂದು ನೀರು ಕುಡಿಬೇಕು. ಓಕೆ, ಸೊ ನಾವು ಅಲ್ಲಿರೋ ಅಂಗಡಿಯವ್ರನ್ನ ಕೇಳಿದ್ವಿ, ನಮ್ಮ ಬಿಂಬ ಕಾಣಿಸ್ತು ಅಂತ. ಅವ್ರು ಅದಕ್ಕೆ ಹೇಳಿದ್ರು, ಹೋಗಿ ಎಂಜಾಯ್ ಮಾಡಿ ಲೈಫ್ನ, ಸಾವಿಂದ ಬದುಕ್ಬಿಟ್ರಿ ಅಂತ. ಸೊ ಇವಾಗ ಹೋಗಿ ಎಂಜಾಯ್ ಮಾಡೋಣ ಲೈಫ್ನ. ಆಲ್ರೆಡಿ ಎಂಜಾಯ್ ಮಾಡ್ತಿದ್ದೀವಿ, ಇನ್ನೂ ಎಂಜಾಯ್ ಮಾಡೋಣ. ಏನಂತೀರಾ? ಸೊ ಏನು ಎಲ್ಲರೂ ಹೇಳ್ತಾರಲ್ಲ, ಏನು ಯಾವಾಗ ಸೈತಿವೋ ಗೊತ್ತಿಲ್ಲ, ಎಂಜಾಯ್ ಮಾಡಿಬಿಡ್ಬೇಕು ಅಂತ. ನಮಗಂತೂ ಗೊತ್ತಿಲ್ಲ ಅಂತ ಇನ್ನೂ ಎಂಜಾಯ್ ಮಾಡೋಣ. ಸೊ ಗೈಸ್, ನಾವಿವತ್ತು ಡೇ 2 ಸ್ಟೇ ಆಗ್ತಿರೋ ರೂಮು ಈ ಥರ ಇದೆ. ಆ್ಯಂಡ್ ಈ ರೂಮಲ್ಲಿ ನೀವೇನಾದರೂ ಸ್ಟೇ ಮಾಡಬೇಕು ಅಂತ ನೋಡ್ತಿದ್ರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ರೆಸ್ಟೋರೆಂಟ್ ಕೂಡ ಇದೆ. ಸೊ ಡೈರೆಕ್ಷನ್ ಲೊಕೇಶನ್ ಕೂಡ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅಕಸ್ಮಾತ್ ನೀವು ಕಾಶಿಗೆ ಬರ್ತೀರ, ಇದು ರೂಮ್ ಚೆನ್ನಾಗಿದೆ. ಯು ಕ್ಯಾನ್ ಚೆಕ್ ದಿಸ್ ಔಟ್. ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲರೂ ಹಳೆ ವಿಡಿಯೋನ ನೋಡಿದರೆ ಇದು ಆ ವಿಡಿಯೋ ಕಂಟಿನ್ಯೂಷನ್. ಆ್ಯಂಡ್ ಕಾಶಿ ಡೇ 2 ವಿಡಿಯೋ ಇದು. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಕಾಶಿ ವಿಶ್ವನಾಥ ಟೆಂಪಲ್ ಹತ್ರ ಇರೋ ಸೈಡ್ಸಲ್ಲಿ ನಾವಿಲ್ಲಿ ಸ್ಟೇ ಮಾಡ್ಕೊಂಡಿರೋದು. ಆ್ಯಂಡ್ ಇದಾಗಿದೆ ನನ್ನ ಇವತ್ತಿನ ಔಟ್ಫಿಟ್. ಸೊ ಲೆಟ್ಸ್ ಕೀಪ್ ಇಟ್ ಸಿಂಪಲ್ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ರೆಡಿಯಾಗಿರೋದು. ಸಿಂಪಲ್ ಚೂಡಿದಾರ್. ಓ ಯಾ, ಇಲ್ಲಿಂದ ಡೈರೆಕ್ಟ್ ಫಸ್ಟು ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗಬೇಕು. ಅದು ಹತ್ತಿರದಿಂದ ನೋಡೋಕ್ಕಾಗಲಿಲ್ಲ, ಮಣಿಕರ್ಣಿಕಾ ಘಟ್ನ. ಸೊ ಇವತ್ತು ನೋಡೋಣ. ಇವಾಗ ರೂಮ್ ಬಿಟ್ಟು ಹೊರಡೋಣ. ಹೋಗ್ಬಿಟ್ಟು ಚಲೋ ನಡೀರಿ ಹೊರಡೋಣ. ಸೊ ನಾವು ಇವಾಗ ಒಂದು ಬ್ಯೂಟಿಫುಲ್ ಕೆಫೆಗೆ ಬಂದಿದ್ದೀವಿ. ಒಂಥರ ಜಪಾನ್ ವೈಬ್ ಇದೆ ಇಲ್ಲಿ. ಒಳ್ಳೆ ವೈಬ್ ಇದೆ. ಸೊ ಈ ಜಾಗ ಬಂದು ಮೊನಾಲಿಸಾ ಕ್ಯಾಫೆಟೇರಿಯಾ. ಒಂಥರ ಚೆನ್ನಾಗಿದೆ ವೈಬ್ಸ್ ಎಲ್ಲ, ನೀವು ನೋಡ್ಬೋದು. ಕಲರ್ ಆಗಿದೆ. ಮತ್ತು ಕಂಪ್ಲೀಟ್ ವುಡ್ಸಿಂದ ಅವರು ಇದನ್ನು ಪ್ರಿಪೇರ್ ಮಾಡಿದ್ದಾರೆ. ಒಂಥರ ನಮ್ಮ ಕಡೆ ಹಟ್ಟ ಅಂತಾರಲ್ಲ, ಆ ಹಟ್ಟದ ಮೇಲೆ ಒಂದು ಸೀಟಿಂಗ್ನ ಮಾಡಿದ್ದಾರೆ. ಕೆಳಗಡೆ ಕೂಡ ಸೀಟಿಂಗ್ ಇದೆ. ಇದು ಒಂದು ಅಟ್ಟ.
ಸೊ ಅಟ್ಟ ಮೇಲ್ಗಡೆ ನಾವು ಕೂತಿದ್ದೀವಿ. ಸೊ ಇಲ್ಲಿ AC ಫೆಸಿಲಿಟಿನೂ ಇದೆ. ಬಟ್ ಕಾಶಿಲಂತೂ ಹೆವಿ ತುಂಬ ಶೆಕೆ ಇದೆ. ಬಟ್ ಇಲ್ಲಂತೂ ಒಂಥರ ಚೆನ್ನಾಗಿದೆ. ನಂಗೆ ಇಷ್ಟ ಆಯ್ತು. ನಿಮಗೂ ಇಷ್ಟ ಆಗುತ್ತೆ ಬಿಕಾಸ್ ನನಗೆ ಇಷ್ಟ ಆಗಿದೆ ಅದಕ್ಕೆ. ಸೊ ನಮಗೆ ಅವತ್ತಿನ ದಿನ 3 ಜಾಗನ ವಿಸಿಟ್ ಮಾಡಬೇಕು ಅನ್ನೋದು ಮೈಂಡಲ್ಲಿತ್ತು. ಒಂದು ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ಲು, ಇನ್ನೊಂದು ಮಣಿಕರ್ಣಿಕಾ ಘಾಟು ತುಂಬ ಕ್ಲೋಸೆಸ್ಟ್ ವ್ಯೂ ಅಲ್ಲಿ, ಇನ್ನೊಂದು ಯಾವುದಾದ್ರು ಒಂದು ನಿಯರ್ ಬೈ ಟೆಂಪಲ್ಲು ಇಲ್ಲ ಅನ್ನಪೂರ್ಣೇಶ್ವರಿ ಟೆಂಪಲ್ ಅನ್ನೋದನ್ನು ಪ್ಲ್ಯಾನಲ್ಲಿತ್ತು. ಬಟ್ ನಾವು ಅನ್ಫಾರ್ಚುನೇಟ್ಲಿ ಮಣಿಕರ್ಣಿಕಾ ಘಾಟಿಗೆ ಹೋಗೋಕ್ಕೆ ಆಗಲಿಲ್ಲ. ಅಂದರೆ ಕ್ಲೋಸೆಸ್ಟ್ ವ್ಯೂನ ನಾವು ತೊಗೊಳಕ್ಕಾಗಲಿಲ್ಲ. ಐ ಡೋಂಟ್ ನೋ, ಸಮಥಿಂಗ್ ಸ್ಟಾಪ್ಡ್ ಹಸ್ ಅಂತ ಅನಿಸುತ್ತೆ. ನಾವೇ ಹೋಗಲಿಲ್ವಾ ಇಲ್ಲಾಂದರೆ ಡಿಲೇ ಆಗ್ತಾ ಬಂತು, ಪ್ಲಸ್ ಅದು ಇದು ಇಲ್ಲಿಗೆ ಹೋಗ್ಬೇಡ ಅಲ್ಲಿಗೆ ಹೋಗ್ಬೇಡ ಅಂತ ಇನ್ನೊಂದು ಟೈಮ್ ಮ್ಯಾಚ್ ಆಗಲಿಲ್ಲ. ಸೊ ಹಾಗಾಗಿ ಮಣಿಕರ್ಣಿಕಾ ಘಾಟ್ನ ನಾವು ಈ ಟ್ರಿಪ್ಪಲ್ಲಿ ಸ್ಕಿಪ್ ಮಾಡಬೇಕಾಗಿ ಬಂತು. ಬಟ್ ಲಾಸ್ಟ್ವರೆಗೂ ನಾವು ಹೋಗಲೇಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಸಮಥಿಂಗ್ ಸ್ಟಾಪ್ಡ್ ಹಸ್ ಫ್ರಮ್ ಗೋಯಿಂಗ್ ದೇರ್. ಸೊ ಹಾಗಾಗಿ ನಾವು ಆ ಪ್ಲ್ಯಾನ್ನ ಡ್ರಾಪ್ ಮಾಡಿ ಬೇರೆನೆಲ್ಲ ಕಂಟಿನ್ಯೂ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಮಣಿಕರ್ಣಿಕಾ ಘಾಟ್ ನಮ್ಮ ಫಸ್ಟ್ ಪ್ಲೇಸ್ ವಿಸಿಟಿಂಗ್ ಆಗಿರುತ್ತೆ. ಹಾಗೆ ಆ ರೋಡಲ್ಲೆಲ್ಲ ವಾಕ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ನನಗೆ ಈ ಜಾಗ ಕಾಣಿಸ್ತು. ಅವತ್ತಿನ ಬೆಳಗ್ಗೆ ತಾನೇ ನಾನು ರೀಲ್ಸಲ್ಲಿ ಎಷ್ಟೊಂದು ರೀಲ್ಸ್ ನೋಡಿದ್ದೆ. ಈ ಒಂದು ಇಯರಿಂಗ್ ಶಾಪ್ ಆಗಿರ್ಬೋದು, ಇಲ್ಲಾಂದರೆ ಜ್ಯುವೆಲರಿ ಶಾಪ್ ಆಗಿರಬಹುದು, ತುಂಬ 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 ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಬಟ್ ಇಟ್ ಈಸ್ ವೆರಿ ಸೂಪರ್ ಎಕ್ಸ್ಪೆನ್ಸಿವ್ ಅಂತ ನನಗನ್ನಿಸ್ತು. ಬಿಕಾಸ್ ಒಂದು ಇಯರಿಂಗ್ಸ್ನೇ ಅವರು 400-500 ಮೆಟಲ್ ಇಯರಿಂಗ್ಸ್ನೆಲ್ಲ ಅಷ್ಟೊಂದು ಹೇಳ್ತಿದ್ರು. ಸೊ ನನ್ನ ಹತ್ರ ಕೈಯಲ್ಲಿರೋದು ಇಂದ ಹಿಡಿದು ಎಲ್ಲನೂ ಇಟ್ ವಾಸ್ ಆಲ್ಮೋಸ್ಟ್ ಅರೌಂಡ್ 600-700 ಅಂತ ಹೇಳ್ತಿದ್ರು ಪ್ರೈಸಸ್ಸು. ಅವ್ರ ಶಾಪ್ ಇವಾಗ ತುಂಬಾ ಫೇಮಸ್ ಆಗಿರೋ ಕಾರಣದಿಂದ ಅವ್ರ ಪ್ರೈಸಿಂಗ್ಸು ಕೂಡ ತುಂಬಾ ಹೈಕಲ್ಲಿದೆ. ಸೊ ಗೈಸ್, ನೀವೇನಾದರೂ ಕಾಶಿಗೆ ಬಂದರೆ ಈ ಪ್ಲೇಸ್ನ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಅವ್ರ ಹತ್ರ ಇಯರಿಂಗ್ಸ್, ರಿಂಗ್ಸ್, ಆ್ಯಂಕ್ಲೆಟ್ಸ್, ನೋಸ್ ರಿಂಗ್ ಎಲ್ಲದರಲ್ಲೂ 200-300 ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಸೊ ಹಾಗಾಗಿ ನನಗೆ ಆ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಬಟ್ ದುಡ್ಡು ವೈಸ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಬಟ್ ಫೇಮಸ್ ಆಗಿರೋ ಕಾರಣದಿಂದ ಅವರು ಅದನ್ನು ತುಂಬ ಎಕ್ಸ್ಪೆನ್ಸಿವ್ ಆಗಿ ಮಾಡಿದ್ದಾರೆ ಅನಿಸುತ್ತೆ. ಬಟ್ ಡೂ ವಿಸಿಟ್. ನಾನಂತೂ ಇಲ್ಲಿ 4 ರಿಂಗ್ಸ್ನ ತೊಗೊಂಡೆ, 1 ಇಯರಿಂಗ್ನ ತೊಗೊಂಡೆ, ವಿಚ್ ಕಾಸ್ಟೆಡ್ ಮೀ ಅರೌಂಡ್ 1200 ಸಮಥಿಂಗ್, ಅದಷ್ಟಕ್ಕೂ ಸೇರಿ. ನಿಮಗೆ ಈ ಶಾಪ್ ಬಂದುಬಿಟ್ಟು ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗಬೇಕಾದ್ರೆ ಸಿಗುವಂತಹ ಶಾಪ್ ಇದು. ಸೊ ಬನಾರಸ್ಸಿಗೆ ಹೋಗಿ ನಾವು ಬನಾರಸ್ ಪಾನ್ನ ತಿಂದಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ನಾವು ಬನಾರಸ್ ಪಾನ್ನ ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗಬೇಕಾದ್ರೆ ಟ್ರೈ ಮಾಡಿದ್ವಿ. ಗೈಸ್, ಇಲ್ಲಿ ನೋಡಿ ಪುಟ್ಟ ಎಲಿಫೆಂಟ್ ಇದೆ. ಇಲ್ಲಿ ಎಲಿಫೆಂಟ್ ಇದೆ, ಶಿವಲಿಂಗ ಇದೆ, ಔಲ್ ಇದೆ, ಟರ್ಟಲ್ ಇದೆ, ಇನ್ನೇನೇನೇನೋ ಡಿಫ್ರೆಂಟಾಗಿದೆ. ಅಲ್ಲೆಲ್ಲ ಕಪ್ಪೆ ಕೂಡ ಇದೆ. ಸೊ ಇದು ಬಂದು ಸಾಕ್ಷಿ ಗಣಪತಿ ಅಂತ ಹೇಳ್ತಾರೆ. ಸೊ ಒಂದು ಕೈಯಲ್ಲಿ ಗಣಪತಿ ಹತ್ರ ಪೆನ್ ಇರುತ್ತೆ, ಇನ್ನೊಂದು ಕೈಯಲ್ಲಿ ಬುಕ್ ಇರುತ್ತೆ, ಅಂದರೆ ಪುಸ್ತಕ ಇರುತ್ತೆ. ಸೊ ಅದರಲ್ಲಿ ನಾವು ಕಾಶಿಗೆ ಬಂದಿದ್ದೀವಾ ಇಲ್ವಾ ಅನ್ನೋದನ್ನು ಅವರು ಬುಕ್ಕಲ್ಲಿ ಬರೀತಾರೆ ಅನ್ನೋದು ಈ ದೇವಸ್ಥಾನದಲ್ಲಿ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ನಾನು ಈ ದೇವಸ್ಥಾನ ಹೋಗ್ತಾ ಇದ್ದೀನಿ. ಸೊ ನಾವು ಈ ದೇವಸ್ಥಾನ ತುಂಬ ದೂರ ಇದೆ ಅಂದ್ಕೊಂಡೆ, ಬಟ್ ಹೋಗೋ ದಾರಿಯಲ್ಲೇ ಇಲ್ಲೇ ಕಾಣಿಸ್ತು. ಸೊ ಹಂಗಾಗಿ ಬಟ್ ನಾನು ಅದು ಫೋಟೋ ವೀಡಿಯೋ ತೋರಿಸಿದ್ದು ಡೈರೆಕ್ಟ್ ಅಲ್ಲೇ ದೇವ್ರು ಕಾಣಿಸ್ತಿದೆ. ಯಾವುದೇ ಕಾರಣಕ್ಕೂ ನಾನು ಆ ಕಡೆ ವೀಡಿಯೋ ತೋರಿಸಲ್ಲ, ಬಿಕಾಸ್ ಅಲ್ಲಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತ ಬರೆದಿದೆ. ಸೊ ಹಾಗಾಗಿ ದೇವಸ್ಥಾನದ ಜಾಗವನ್ನು ತೋರಿಸಲ್ಲ. ಬಟ್ ಐ ವಿಲ್ ಗಿವ್ ಯು ಇನ್ಫಾರ್ಮೇಷನ್. ಬೋರ್ಡ್ ತೋರಿಸ್ತೀನಿ, ಬೋರ್ಡ್ನ ನೋಡ್ತೀನಿ. ಗೈಸ್, ದೇವಸ್ಥಾನ ಒಳಗಡೆವರೆಗೂ ಚಪ್ಪಲಿ ಹಾಕೋ ಬರ್ಬೋದು. ಮುಂಚೆನೇ ಹೇಳ್ತಾರೆ ಏನೋ ಚಪ್ಪಲಿಯಲ್ಲಿ ಬಿಡಲ್ಲ, ಒಳಗಡೆ ಬಿಡಲ್ಲ ಅಂತ. ಬಟ್ ಎಂಡ್ವರೆಗೂ ನಿಮಗೆ ಇಲ್ಲಿ ದೇವಸ್ಥಾನ ಕಾಣಿಸ್ತಿದೆ ಅಲ್ವಾ, ಸೊ ಇದು ದೇವಸ್ಥಾನ. ನೀವು ಇಲ್ಲಿವರೆಗೂ ಸ್ಲಿಪ್ಪರ್ ಹಾಕೋ ಬರ್ಬೋದು, ಇಲ್ಲಿ ಸ್ಲಿಪ್ಪರ್ ಬಿಡ್ಬೋದು. ಪ್ಲಸ್ ಇನ್ನೊಂದು ಶಾರ್ಪ್ ಆಬ್ಜೆಕ್ಟ್ಸು ಮತ್ತು ಪರ್ಸು, ವ್ಯಾನಿಟಿ ಬ್ಯಾಗ್, ಏನು ಮೊಬೈಲಿಂದ ಹಿಡಿದು ಏನಂದರೆ ಏನೂ ಬಿಡಲ್ಲ. ಬರೀ ಕ್ಯಾಶ್ ಬ್ಯಾಗ್, ಅಂದರೆ ಕ್ಯಾಶ್ ಮತ್ತು ಕ್ಯಾಶ್ ಇರೋವಂಥ ಬ್ಯಾಗ್ನ ಮಾತ್ರ ಒಳಗಡೆ ಬಿಡ್ತಾರೆ. ಒಂದು ಇನ್ನೊಂದು, ಹೊರಗಡೆ ಚಪ್ಪಲಿ ಬಿಡೋಕ್ಕೆ ಕೂಡ ಫ್ರೀಯಾಗಿ ಸರ್ವಿಸ್ ಇದೆ. ನೀವು ಅಂಗಡಿಗಳಲ್ಲಿ ಏನಾದರೂ ಚಪ್ಪಲಿ ಬಿಡ್ತೀರಾ ಅನ್ನಂಗಿದ್ರೆ ಇವ್ರ ಹತ್ರನೇ ಈ ಥರ ಲಾಕರ್ಸ್ ಇದೆ, ನೀವು ನೋಡ್ಬೋದು. ಸೊ ಇವ್ರ ಹತ್ರ ಈ ಥರ ಲಾಕರ್ಸ್ ಇದೆ, ಈ ಥರ ಲಾಕರ್ಸಲ್ಲಿ ಇಡ್ಬೋದು. ಪ್ಲಸ್ ಹಾಗೇನೆ ಇವ್ರ ಹತ್ರ ದೇವಸ್ಥಾನದ ಪ್ರಸಾದ ತೊಗೊಳ್ಬೋದು. ದೇವಸ್ಥಾನದಲ್ಲ, ಬಟ್ ಇವರೇ ಪ್ರಸಾದ ಅಂತ ಮಾಡಿ ಕೊಡ್ತಾ ಇರ್ತಾರೆ. 200 ರುಪೀಸಿಂದ ಸ್ಟಾರ್ಟಿಂಗ್ ಇದೆ. ಸೊ 200 ರೂಪಾಯಿ ಕೊಟ್ಟು ಲಾಕರ್ಗೆ ಯಾವುದೇ ಥರ ದುಡ್ಡು ತೊಗೊಳ್ಳಲ್ಲ, ಬಟ್ ಪ್ರಸಾದ ತೊಗೋಬೇಕು. ಚಪ್ಪಲಿನ ಇಲ್ಲೇ ಬಿಡ್ಬೋದು. ಇದು ಕಾನ್ಸೆಪ್ಟು. ನನಗನ್ಸುತ್ತೆ ದೇವಸ್ಥಾನದ ಹತ್ರನೇ ಬಿಡೋದು ಬೆಸ್ಟು. ಸೊ ನಾನು ಇವಾಗ ಮೊಬೈಲ್ಸ್ನ ಇಲ್ಲೇ ಲಾಕರಲ್ಲಿ ಇಟ್ಟು ಹೋಗ್ತಾ ಇದ್ದೀನಿ. ಬಾಯ್, ಮೀಟ್ ಯು ಗೈಸ್ ಆಫ್ಟರ್ ದರ್ಶನ. ಗೈಸ್, ನಮ್ಗೆ ಇವಾಗ ದರ್ಶನ ಆಯಿತು, ಮುಗಿಸ್ಕೊಂಡು ಇವಾಗ ನಾವು ಏನಾದರೂ ಚಾಟ್ಸ್ ಟ್ರೈ ಮಾಡೋಣ ಅಂತ. ಸೊ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಅದ್ರ ಕತೆ ಕೂಡ ಸ್ವಲ್ಪ ಗೊತ್ತಾಯಿತು. ದೇವಸ್ಥಾನದ ಒಳಗಡೆ ಕತೆ ಒಂದು ಸ್ವಲ್ಪ ಗೊತ್ತಾಯಿತು.
ಆಗ್ತಿದೆ. ಆ್ಯಂಡ್ ಇಲ್ಲಿ ಆಲ್ಸೋ ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಏನು ಇಲ್ಲೀಗಲ್ ಇದೆಯಲ್ಲ ಇಲ್ಲಿ ಲೀಗಲ್ಲು ಬಾಂಗ್ ಅಂದರೆ ಗೊತ್ತಿದೆ ಅಲ್ಲ ಎಲ್ಲರಿಗೂ. ಸೊ ಇಲ್ಲಿ ಲೀಗಲ್ಲು, ಇದನ್ನು ಇಲ್ಲಿ ಬೇರೆ ಏನೋ ಕರೀತಾರೆ, ಏನಂತ ಗೊತ್ತಿಲ್ಲ, ಏನೋ ಬೇರೆ ಹೆಸರಿಂದ ಕರೀತಾರೆ. ಆ್ಯಂಡ್ ಅದಿಲ್ಲಿ ಫುಲ್ ಲೀಗಲ್ಲು, ಲಸ್ಸಿ ಜೊತೆ ಮಿಕ್ಸ್ ಮಾಡಿ ಅದನ್ನು ಕೊಡ್ತಾರೆ. ತೋರಿಸ್ತೀನಿ ನಾನು. ಇಲ್ಲಿದೆ ಅಲ್ವಾ, ನೋಡಿದ್ರಿ ಅಲ್ವಾ. ಸೊ ಇದು ಇಲ್ಲಿ ಶಿವನ್ ಪ್ರಸಾದ ಅಂತ ಕೂಡ ಹೇಳ್ತಾರೆ. ಸೊ ನೀವೇನಾದರೂ ಬಾಂಗ್ ಟ್ರೈ ಮಾಡಬೇಕು ಅಂತ ಇದ್ದರೆ ದಶಶ್ವೇಧ ಘಾಟ್ ಸ್ಟ್ರೈಟ್ ನಡ್ಕೊಂಡು ಬಂದರೆ ಇಲ್ಲೇ ಸಿಗುತ್ತೆ, ಇಲ್ಲೇ ಇದೆ. ಓಕೆ, ಸೊ ನೀವೇನಾದ್ರು ಟ್ರೈ ಮಾಡಬೇಕು ಅಂತ ಇದ್ದರೆ ದಶಶ್ವೇಧ ಘಾಟಿಂದ ಸ್ಟ್ರೈಟ್ ನಡ್ಕೊಂಡು ಬಂದರೆ ನಿಮ್ಗೆ ಈ ಸರ್ಕಲ್ ಥರ ಸಿಗುತ್ತೆ. ಇಲ್ಲಿ ಕನ್ಸ್ಟ್ರಕ್ಷನ್ ಇವಾಗ ನಡೀತಿದೆ, ಅಲ್ಲಿಂದ ಬಂದರೆ ಡೈರೆಕ್ಟ್ ಇಲ್ಲೇ ನಿಮಗೆ ಬಾಂಗ್ ಅಂಗಡಿ ಸಿಗುತ್ತೆ. ಓಕೆ ಗೈಸ್, ಬನ್ನಿ. ಟಾಪ್ ಫುಡ್ಸ್ ಯಾವುದನ್ನ ನಾವು ಬನಾರಸಲ್ಲಿ ಟ್ರೈ ಮಾಡಬೇಕು ಅಂತ ನನ್ನ ಕೇಳಿದರೆ ನಾನು ಸಜೆಸ್ಟ್ ಮಾಡೋದು ಲಸ್ಸಿ, ಬನಾರಸ್ ಪಾನ್, ಕಚೋರಿ, ಚೋಲೆ ಭಟೂರೆ, ಆಲೂ ಪರೋಟ, ಖಿಚಡಿ ಆ್ಯಂಡ್ ಮೆನಿ ಮೋರ್ ಚಾಟ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನಿನ್ನೆ ಫುಲ್ ಸುಸ್ತಾಗ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿದ್ದು. ಇವತ್ತು ಬೆಳಗ್ಗೆ ಎದ್ದು ಫಸ್ಟ್ ಟಿಫನ್ ತಿನ್ನೋಕ್ಕೆ ಬಂದಿದ್ವಿ. ಆ್ಯಂಡ್ ನಾನು ನಿನ್ನೆ ರಾತ್ರಿ ಮೇಕಪ್ ಕೂಡ ರಿಮೂವ್ ಮಾಡಿಲ್ಲ. ಸೊ ಇವಾಗ ಊಟ ಆಲ್ರೆಡಿ ಹೋಟೆಲ್ ಹತ್ರ ಬಂದಿದ್ದೀವಿ. ಏನಾದರೂ ಊಟ ಮಾಡಿಕೊಂಡು ಹೊರಡಬೇಕು. ಗೈಸ್, ಇವಾಗ ನಾವು ಮತ್ತೆ ಟಿಫನ್ ತಿನ್ಕೊಂಡು ರೂಮ್ ಕಡೆ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಡಿಯಾಗಿ ಇವತ್ತೇನು ಪ್ಲಾನ್ಸ್ ಇದೆ ನೋಡಿ. ಸೊ ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಸೊ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ 24th of June ಫುಲ್ಲು ರೆಸ್ಟಿಂಗಲ್ಲೇ ಆಗೋಯ್ತು, ನಿನ್ನೆಯಿಂದ ಇವತ್ತಿನವರೆಗೂ ಘಾಟಿಗೆ. ಆ್ಯಂಡ್ 12 o'clock ಬಂದು ನಮ್ಮದು ಬಸ್ ಇದೆ ಇಲ್ಲಿಂದ ಅಯೋಧ್ಯೆಗೆ. ಸೊ ಅಲ್ಲಿ ಫಸ್ಟು ಸ್ವಲ್ಪ ಆ ಕಡೆ ನೋಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಸ್ಟೇಗೆ ಬಂದು ಸ್ಟೇಯಿಂದ ಲಗೇಜ್ ಎತ್ಕೊಂಡು ಡೈರೆಕ್ಟ್ ಬಸ್ ಕಡೆ ಹೋಗಿ ಬಸ್ನ ಬೋರ್ಡ್ ಮಾಡಬೇಕು. ಅಯೋಧ್ಯೆಗೆ ನಾವು ಆಲ್ಮೋಸ್ಟ್ ಅರೌಂಡ್ 4 o'clock ಬೆಳಗಿನ ಜಾವ ಹೋಗಿ ತಲುಪ್ತೀವಿ. ಆಮೇಲೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಅಲ್ಲೇನಾದ್ರು ಟಿಕೆಟ್ ಬುಕ್ಕಿಂಗ್ಸ್ ಏನಾದರೂ ಮಾಡಬೇಕಾ ನೋಡೋಣ. ಇವಾಗ ನಾವು ಹೋಗ್ತಾ ಇದ್ದೀವಿ, ಫುಲ್ ಸುಸ್ತು, ಬಟ್ ಇವಾಗ ಸ್ವಲ್ಪ ಆರಾಮಿದ್ದೀವಿ. ಬಿಕಾಸ್ ನಮ್ಮ ಶೆಡ್ಯೂಲ್ ನಾವೇನು ಐಟಿನರಿ ಪ್ಲ್ಯಾನ್ ಮಾಡಿದ್ವಲ್ಲ ಅದರಲ್ಲಿ ನಿದ್ದೆ ಅಂತೂ ಇನ್ಕ್ಲೂಡ್ ಇರಲೇ ಇರಲ್ಲ. ಹಾಗಾಗಿ ನೈಟೆಲ್ಲ ಓಡಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಇದಕ್ಕೆ ಕಾರಣದಿಂದ ನಮಗೆ. ಸೊ ಲೆಟ್ಸ್ ಗೋ. ಇದೆ ಸೊ ಗೈಸ್, ನಮ್ದು ಮೀಲ್ಸ್ ಆಯ್ತು, ಫುಲ್ ಮೀಲ್ಸ್ ಆಗೋಯ್ತು. ಸೊ ಇಲ್ಲಿ ಯಾವುದೋ ಆಂಧ್ರ ಹೋಟೆಲ್ ಇತ್ತು. ಸೊ ಹಂಗಾಗಿ ನಾವು ಇಲ್ಲಿ ಬಂದ್ವಿ ಟ್ರೈ ಮಾಡೋಕ್ಕೆ. ಊಟ ಫುಲ್ ಆಯಿತು. ಇವಾಗ ಊಟ ಹೊಟ್ಟೆ ತುಂಬಿದ ತಕ್ಷಣ ನಿದ್ದೆ ಬರುತ್ತೆ. ಇವ್ರು ಇನ್ನೂ ತಿಂತಾನೆ ಇದ್ದಾರೆ. ಬೇಗ ಬೇಗ ತಿನ್ರಿ ಎಲ್ಲರೂ, ಟೈಮ್ ಆಯಿತು. ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋಷ್ಟ್ರಲ್ಲಿ ಎಷ್ಟೊತ್ತಾಗುತ್ತೋ. ಬಸ್ ಮಿಸ್ ಆಗಿಬಿಟ್ರೆ, ಲಗೇಜ್ ಎತ್ಕೊಂಡಿಲ್ಲ ಇನ್ನೂ, ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ. ನೋಡೋಣ, ಹೋಗ್ತಾ ಹೋಗ್ತಾ ನೀವೇ ನೋಡಿ ಏನೇನಾಗುತ್ತೆ ಅಂತ. ಓಕೆ, ನಾವಿವಾಗ ಹೊರಟ್ವಿ ಕಾಶಿಯಿಂದ ಅಯೋಧ್ಯೆಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ಯಾನ್, ಇವಾಗ ನಾವು ವಾರಣಾಸಿಯಿಂದ ಅಯೋಧ್ಯೆಗೆ ಹೊರಡ್ತಾ ಇದ್ದೀವಿ. ಬಸ್ ಕೂಡ ಸಿಕ್ತು. ಮಣಿಕರ್ಣಿಕಾ ಘಾಟಿಗೆ ನಾವು ಹೋಗೋಕ್ಕಾಗಿಲ್ಲ, ಬಿಕಾಸ್ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಆ್ಯಂಡ್ ಹೋಗ್ತಾ ಇದ್ದೀವಿ. ಎಂಜಾಯಿಂಗ್ ಮೈ ಚಾಯ್ ವಿತ್ ನಾಟ್. ಓಕೆ, ಸೊ ಇವಾಗ ಅಲ್ಲಿ ಹೋಗಿ ನಿಮ್ಗೆ ಅಲ್ಲಿ ಭೇಟಿ ಮಾಡ್ತೀನಿ. ಇವಾಗ ರೆಸ್ಟ್ ಮಾಡೋಣ, ಫುಲ್ ನಿದ್ದೆ ಮಾಡೋಣ. ಬೆಳಗ್ಗೆ 4 ಗಂಟೆಗೆ ತಲುಪ್ತೀನಿ. ಬಾಯ್. ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮೀಟ್ ಯು ಇನ್ ದ ಪಾರ್ಟ್ 3 ವಿಡಿಯೋ.